ನಮಸ್ಕಾರ. ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ರೂಪಲತಾ. ಸೋಮವಾರದ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇರಾನ್ ವಿರುದ್ಧ ಅಮೆರಿಕದ ಸರ್ಜಿಕಲ್ ಸ್ಟ್ರೈಕ್, 48 ಉನ್ನತ ನಾಯಕರನ್ನು ಹತ್ಯೆ ಮಾಡಿದ್ದಾಗಿ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ಮೇಲೆ ಇಸ್ರೇಲ್ ಮಹಾ ದಂಡಯಾತ್ರೆ, ಜೆರುಸೆಲಂ ದಾಳಿಗೆ ಪ್ರತಿಯಾಗಿ ಭೀಕರ ವೈಮಾನಿಕ ದಾಳಿ. ಮೌನವಾಗಿರಬೇಡಿ, ಖಮೇನಿ ಸಾವಿನ ಕುರಿತು ಭಾರತಕ್ಕೆ ಇರಾನ್ ಆಗ್ರಹ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಿಚ್ಚು, ನೆತನ್ಯಾಹು ಮತ್ತು ಯುಎಇ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ಫೋನ್, ಶಾಂತಿಗಾಗಿ ಕರೆ. ಅಫ್ಘಾನ್ ತಾಲಿಬಾನ್ ವಿರುದ್ಧ ಕಾರ್ಯಾಚರಣೆ ನಿಲ್ಲಲ್ಲ ಪಾಕಿಸ್ತಾನ. ಇಸ್ರೇಲ್ ಇರಾನ್ ಯುದ್ಧ, ಇಂಡಿಯನ್ ಏರ್ಲೈನ್ಸ್ನ 350 ವಿಮಾನಗಳ ಹಾರಾಟ ರದ್ದು. ಖಮೇನಿ ಆತ್ಮಕ್ಕೆ ಶಾಂತಿ ದೊರೆಯಲಿ, ಅಮೆರಿಕ ದಾಳಿ ಖಂಡನಾರ್ಹ, ಸಿಎಂ. ರಾಜ್ಯದ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ಮರು ಜಾರಿಗೆ ಕ್ರಮ, ಸಿಎಂ ಸಿದ್ದರಾಮಯ್ಯ ಭರವಸೆ. ಶ್ರೀಮಂತರು ಗ್ಯಾರಂಟಿಯಿಂದ ದೂರ ಇರಲಿ, ಎಂಬಿ ಪಾಟೀಲ್. ರಾಜ್ಯದಲ್ಲಿ 56,432 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಗ್ರೀನ್ ಸಿಗ್ನಲ್, 30 ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಶುರು. ಇಸ್ರೇಲ್ ಇರಾನ್ ಯುದ್ಧ, ಕನ್ನಡಿಗರ ರಕ್ಷಣೆಗೆ ಎಲ್ಲಾ ಪ್ರಯತ್ನ, ಡಿಸಿಎಂ ಡಿಕೆ ಶಿವಕುಮಾರ್. ಕೊಡಗು ಕಾಡಾನೆ ದಾಳಿಗೆ ಪಿಯುಸಿ ವಿದ್ಯಾರ್ಥಿನಿ ಸಾವು, ಭುಗಿಲೆದ್ದ ಆಕ್ರೋಶ, ಹೆದ್ದಾರಿ ತಡೆದು ಪ್ರತಿಭಟನೆ. ಭ್ರಷ್ಟ ಸರ್ಕಾರಕ್ಕೆ ಅಧಿಕಾರದಲ್ಲಿರಲು ನೈತಿಕತೆ ಇಲ್ಲ, ಡಿಎಂಕೆ ವಿರುದ್ಧ ಮೋದಿ. ಇಸ್ರೇಲ್ ಇರಾನ್ ಯುದ್ಧ ನಿಲ್ಲಿಸಲು ಪ್ರಧಾನಿ ಮೋದಿ ಮುಂದಾಗಬೇಕು, ಓವೈಸಿ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಪ್ರಧಾನಿ ಮೋದಿಗೆ ಮೊದಲೇ ಗೊತ್ತಿತ್ತ, ಕೆರಳಿದ ವಿಪಕ್ಷಗಳು. ಸಂಸ್ಕೃತಿ ನೈತಿಕತೆ ಸಂಘದ ಅಡಿಪಾಯ, ಮೋಹನ್ ಭಾಗವತ್. ಆಂಧ್ರಪ್ರದೇಶ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ, ಕನಿಷ್ಠ 20 ಮಂದಿ ಸಜೀವ ದಹನ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ, ಇದು ಸಣ್ಣ ವ್ಯಾಪಾರಿಗಳ ಪಾಲಿನ ಮರಣ ಶಾಸನ ಎಂದ ರಾಹುಲ್ ಗಾಂಧಿ. ಪಾಕ್ಗೆ ಟ್ರಂಪ್ ಬೆಂಬಲ, ಮೋದಿ ರಾಜತಾಂತ್ರಿಕತೆಗೆ ಹಿನ್ನಡೆ, ಕಾಂಗ್ರೆಸ್ ವಾಗ್ದಾಳಿ. ಇರಾನ್ಗೆ ಚೀನಾ ಮಾರಾಟ ಮಾಡಿದ್ದ HQ-9B ಟುಸ್, ಅಮೆರಿಕ ಇಸ್ರೇಲ್ ದಾಳಿ ವೇಳೆ ಜಗಜ್ಜಾಹೀರಾದ ವೈಫಲ್ಯ. ಇರಾನ್ ಮಧ್ಯಂತರ ಸರ್ವೋಚ್ಚ ನಾಯಕನಾಗಿ ಅಯತೊಲ್ಲಾ ಅಲಿರೆಜಾ ಅರಾಫಿ ನೇಮಕ, ಪ್ರತೀಕಾರದ ಶಪಥ. ಖಮೇನಿ ಹತ್ಯೆ ಬಳಿಕ ಹೊಸ ನಾಯಕತ್ವ ಮಂಡಳಿಯು ಕೆಲಸ ಆರಂಭಿಸಿದೆ, ಪೆಜೆಶ್ಕಿಯಾನ್. ಸುದ್ದಿ ಸಂಗ್ರಹಣೆ ಮಲ್ಲಿಕಾರ್ಜುನ ಕೈರೆ. ಇವಿಷ್ಟು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ನಮಸ್ಕಾರ.